ಸೇರಿ ರೆಕಮೆಂಡ್ ಮಾಡಿ ರೈತರಿಗೆ ಎಷ್ಟು ಸಾಧ್ಯ ಆಗತ್ತಾ ಅಷ್ಟು ಒಳ್ಳೇದನ್ನ ಮಾಡಕ್ಕ ನಮ್ಮ ಸರ್ಕಾರ ನಿರ್ಧಾರ ಮಾಡೈತೆ. ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಪ್ರತಿಯೊಂದು ಫೀಲ್ಡ್ಗೆ ಹೋಗಂತ ಹೇಳ್ಯಾರ. ಫೀಲ್ಡ್ ವಿಸಿಟ್ ಮಾಡಕತ್ತೀವಿ. ರಾಯರೆಡ್ಡಿ ಸಾಹೇಬ್ರು ಇರ್ಬೋದು, ನಾನು ಇರ್ಬೋದು, ಮತ್ತು ನಮ್ಮೆಲ್ಲ ಅಧಿಕಾರಿಗಳು, ನಮ್ಮ ಸೆಕ್ರೆಟರಿ, ಡಿಸ್ಟ್ರಿಕ್ಟ್ ಸೆಕ್ರೆಟರಿ, DC ಎಲ್ಲರೂ ಬಂದಿವಿ. ಇದನ್ನು ಪೂರ್ಣ ಪ್ರಮಾಣದ ವರದಿಯನ್ನು ರಾಜ್ಯಕ್ಕೆ ಕೊಡ್ತೀವಿ. ಕೊಟ್ಟು ಕ್ಯಾಬಿನೆಟ್ ನಿರ್ಧಾರ ಮಾಡಿ ನಮ್ಮ ಕೈಯಿಂದ ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಏನೇನು ಮಾಡಬೇಕು, ನೀವೇನು ಪರಿಹಾರ ಅದ್ರ ಬಗ್ಗೆನೂ ಚರ್ಚೆ ಆಗ್ತದೆ, ಮಾಡಿಕೊಡ್ತೇವೆ. ಮುಖ್ಯಮಂತ್ರಿಗಳು ಹೊಸ ಕ್ಯಾಬಿನೆಟ್ ಆದಮೇಲೆ 19 ಮಂದಿ ನಾವೇನು ಕ್ಯಾಬಿನೆಟ್ನೊಳಗೆ ಸೇರಿದಾದ್ಮೇಲೆ ಕಾನೂನು ಇದ್ರ ಪ್ರಕಾರ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆದಮೇಲೆ ಸಾಯಂಕಾಲ ಒಂದು ಕ್ಯಾಬಿನೆಟ್ ಮಾಡೋದು ಸಹಜವಾದಂಥ ಒಂದು ಪ್ರಕ್ರಿಯೆ. ಆ ಕ್ಯಾಬಿನೆಟನ್ನು ಕರೆದತ್ನಾಗ ಅವತ್ತು 3ನೇ ತಾರೀಕು ಸಾಯಂಕಾಲ 6 ಗಂಟೆ ಕ್ಯಾಬಿನೆಟ್ ಕರೆದಾಗ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬರು ನಮಗೆಲ್ಲ ಮಂತ್ರಿಗಳಿಗೆ ಸ್ಪಷ್ಟವಾದಂಥ ಇನ್ಸ್ಟ್ರಕ್ಷನನ್ನು ಕೊಟ್ಟರು. ಎಲ್ಲ ಜಿಲ್ಲೆಗಳಲ್ಲಿ 2-3 ದಿವಸದೊಳಗಾಗಿ ಎಲ್ಲ ಜಿಲ್ಲೆಗಳಿಗೆ ಹೋಗಬೇಕು. ಆ ಜಿಲ್ಲೆಗೆ ಹೋಗಿ ರೂಮ್ನಾಗ ಕುಂತು ಸಭೆ ಮಾಡೋದಲ್ಲ, ಫೀಲ್ಡ್ ವರ್ಕಿಗೆ ಹೋಗ್ಬೇಕು, ಫೀಲ್ಡಿಗೆ ಇಳಿಬೇಕು. ನೇರವಾಗಿ ರೈತರ ಜೊತೆಗೆ ಹೋಗಿ ಎಲ್ಲಿ ನಮ್ಮ ಬೆಳೆ ಹಾನಿ ಆಗಿದೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೂ ಭೇಟಿಯನ್ನು ಕೊಡಬೇಕು ಅಂತ ಹೇಳಿದರು. ಅದಕ್ಕೆ ನಾನು ಮೊದಲಿದ್ದೂ ಫೀಲ್ಡ್ ವರ್ಕ್ ಈ ಜಿಲ್ಲೆದ ಉಸ್ತುವಾರಿ ಮಂತ್ರಿ ಆದತ್ನಾಗ ಯಾವಾಗಲೂ ಫೀಲ್ಡ್ ವರ್ಕೇ ನಂದು ಜಾಸ್ತಿ. ಹೀಗಾಗಿ ನಾನು ನಮ್ಮ ಇಲಾಖೆಯ ಕಂದಾಯ ಇಲಾಖೆ ಅಧಿಕಾರಿಗಳು, ಕೃಷಿ ಇಲಾಖೆಯ ಅಧಿಕಾರಿಗಳು ಮತ್ತು ವಿಶೇಷವಾಗಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಕಾರ್ಯದರ್ಶಿಗಳ ಜೊತೆಗೆ 2 ದಿವಸನೂ ಫೀಲ್ಡ್ ವರ್ಕಿಗೆ ಹೋಗಿದ್ದೀವಿ. ನಾವು ಫೀಲ್ಡ್ ವರ್ಕಿಗೆ ಹೋಗಿ ಫೀಲ್ಡ್ನಾಗ ನೋಡಿದ್ವಿ. ಇವತ್ತು ಅತಿ ಹೆಚ್ಚು ನಮ್ಮಲ್ಲಿ ಮೆಕ್ಕೆಜೋಳ, ಸಜ್ಜಿ, ನವಣಿ, ತೊಗರಿ, ಹುರುಳಿ, ಹೆಸರು, ಅಲಸಂದಿ, ಮಡಿಕೆ, ಶೇಂಗಾ, ಸೂರ್ಯಕಾಂತಿ, ಎಳ್ಳು, ಇಷ್ಟು ಬೆಳೆ ಭಾಳ ದೊಡ್ಡ ಪ್ರಮಾಣದಾಗ ಹಾನಿಯಾಗಿದೆ. ನಮ್ಮ ಅಧಿಕಾರಿಗಳ ಸರ್ವೆ ಮಾಡಿದ ಪ್ರಕಾರ ಕೊಪ್ಪಳ 28,605 ಹೆಕ್ಟೇರು, ಕುಷ್ಟಗಿ 64,100 ಹೆಕ್ಟೇರು, ಯಲಬುರ್ಗಾ 43,147 ಹೆಕ್ಟೇರು, ಕುಕನೂರು 31,705 ಹೆಕ್ಟೇರು, ಗಂಗಾವತಿ 1,900 ಹೆಕ್ಟೇರು, ಕಾರಟಗಿ 530 ಹೆಕ್ಟೇರು, ಕನಕಗಿರಿ 20,680 ಹೆಕ್ಟೇರು. ಅಂದರೆ ಕನಿಷ್ಠ 1,90,667 ಹೆಕ್ಟೇರ್ ಬೆಳೆ ಹಾನಿ ಆಗಿದೆ ನಮ್ಮ ಜಿಲ್ಲೆಯೊಳಗೆ. ಅದರಲ್ಲಿ ನಮ್ಮ ಬಿತ್ತನೆ 69% ಆಗಿದೆ ಈ ಸತಿ. ಆಗಿರೋದ್ರಿಂದ 1,90,000 ಬೆಳೆ ಹಾನಿ ಆಗಿದೆ. ಅದರೊಳಗೆ ಹೆಕ್ಟೇರ್ ಯಾವುದು 2,41,995 ಹೆಕ್ಟೇರ್ ಪ್ರದೇಶ ಬಿತ್ತನೆ ಆಗಿದೆ. ಅದರಾಗ ಕ್ರಾಪ್ ಲಾಸ್ ಆಗಿದ್ದು 1,90,667 ಹೆಕ್ಟೇರ್. ಇಷ್ಟು ಅಂದರೆ 69% ನಮ್ಮದು ಬಿತ್ತನೆ ಆಗಿ ಇಷ್ಟು ಪರ್ಸೆಂಟ್ ಬೆಳೆ ಹಾನಿ ಆಗಿದ್ದು ನಮ್ಗೆ ಇದೆ. ಅದಕ್ಕೆ ನಾವು ಇವತ್ತು ಎಲ್ಲರೂ ವರದಿ, ಈಗ ನಮಗೆ ಮುಖ್ಯಮಂತ್ರಿಗಳು ಏನು ಕೊಟ್ಟಿದ್ದಾರೆ ಅಂದರೆ, ನೀವು ಭೇಟಿ ಆದಮೇಲೆ ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ಸೆಕ್ರೆಟರಿ, ಉಸ್ತುವಾರಿ ಸೆಕ್ರೆಟರಿ ಇವರೆಲ್ಲರೂ ಸೇರಿ 2-3 ದಿವಸದೊಳಗಾಗಿ ರಾಜ್ಯಕ್ಕೆ ಕಂದಾಯ ಇಲಾಖೆ ಸಚಿವರಿಗೆ ಸಬ್ಮಿಟ್ ಆಗಬೇಕು. ನಮ್ಮ ಜಿಲ್ಲೆಯ ಎಲ್ಲ ಹಾನಿಯಾದಂಥದ್ದು ಯಾವ್ಯಾವ ಬೆಳೆ ಎಷ್ಟೆಷ್ಟು ಹಾನಿಯಾಗಿದೆ, ಏನಾಗಿದೆ ಅಂಥದ್ದು ಎಲ್ಲದನ್ನು ಮಾಡಬೇಕು. ಅದಕ್ಕೆ ಅದಾದಮೇಲೆ ಕೇಂದ್ರ ಸರ್ಕಾರದ ನಾರ್ಮ್ಸ್ ಪ್ರಕಾರ ನಾವು ಬರ ಘೋಷಣೆ
ಎಷ್ಟು ಪರಿಹಾರ ಕೊಡಬೇಕು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕ್ಯಾಬಿನೆಟ್ ಒಳಗೆ ಚರ್ಚೆ ಮಾಡಿ ನಿರ್ಧಾರವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ವಿ. ಆದರೆ ಅದರ ಜೊತೆಗೇ ಬೆಳೆ ವಿಮೆ ಮಾಡಿಸಿದ್ದಾರೆ ನಮ್ಮಲ್ಲಿ. ಕನಿಷ್ಠ ಬೆಳೆ ವಿಮೆ 1,90,66 ಹೆಕ್ಟೇರ್ದೊಳಗೆ ಕನಿಷ್ಠ 1,50,50,667 ಹೆಕ್ಟೇರ್ನಷ್ಟು ಬೆಳೆ ವಿಮೆ ಮಾಡಿಸಿದ್ದಾರೆ. 40,000ಕ್ಕಿಂತ ಹೆಚ್ಚು ಇದರೊಳಗೆ ಬೆಳೆ ವಿಮೆ ಆಗಿಲ್ಲ. ಅದಕ್ಕೇನು ಮಾಡಬೇಕು ಅನ್ನೋದ್ರ ಬಗ್ಗೆನೂ ಚಿಂತನೆ. ಬೆಳೆ ವಿಮೆಯನ್ನು ಬೆಳೆ ವಿಮೆ ಮಾಡಿಸ್ಬೇಕಂದ್ರೆ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಡಬೇಕು. ಅದನ್ನು ಕೇಂದ್ರ ಸರ್ಕಾರಕ್ಕೆ ಒಪ್ಪಿಗೆಗೆ ನಮ್ಮ ಜಿಲ್ಲೆಯಿಂದ ಸಂಬಂಧಪಟ್ಟಂಥ ಕೃಷಿ ಇಲಾಖೆಗೆ ಕಳಿಸಿ ಅಲ್ಲಿಂದ ಕೃಷಿ ಇಲಾಖೆ ಕರ್ನಾಟಕ ರಾಜ್ಯದವರನ್ನು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಆದರೆ ಕೇಂದ್ರ ಸರ್ಕಾರ ಡೇಟ್ ಎಕ್ಸ್ಟೆನ್ಷನ್ ಮಾಡೋಂಥ ಕೆಲಸವನ್ನು ಮಾಡಿಲ್ಲ. ಆದರೆ 1,50,667 ಹೆಕ್ಟೇರ್ ಏನಿದೆ ಅದಕ್ಕೆ 25% ಬೆಳೆ ವಿಮೆ ತತ್ಕ್ಷಣ ಅದು 1 ತಿಂಗಳ ಟೈಮ್ ಬೇಕು. ನೋಟಿಫಿಕೇಶನ್ ಆದ 1 ತಿಂಗಳದೊಳಗಾಗಿ ಮಾಡೋಕ್ಕೆ ಅವಕಾಶ ಇದೆ. ಅದನ್ನು ಮಾಡಬೇಕು ಅಂತ ಆ ಬೆಳೆ ವಿಮೆ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಮತ್ತು ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳನ್ನು ಮತ್ತು ಜಿಲ್ಲಾಧಿಕಾರಿಗಳು ಅದನ್ನು ತತ್ಕ್ಷಣ 25% ಆದ್ರೂ ನಮ್ಮ ರೈತರಿಗೆ 14ನೇ ತಾರೀಕಿಗೆ ಡೆಡ್ಲೈನ್ ಆಗುತ್ತಂಥದ್ದು. ಅದು ಈ ಆಗಸ್ಟ್ 14ರಿಂದ 20ನೇ ತಾರೀಕಿನೊಳಗಾಗಿ 25% ಆದ್ರೂ ಆ ಬೆಳೆ ವಿಮೆಯನ್ನು ಜಮಾ ಮಾಡಲಿಕ್ಕೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀವಿ. ಅದನ್ನು ಮಾಡಿದರೆ ಸ್ವಲ್ಪ ನಮ್ಮ ರೈತರಿಗೆ ಒಂದು ಬ್ರೀತಿಂಗ್ ಅಂದರೆ ಲಾಸ್ ಆಗಿದ್ದನ್ನು ಇದನ್ನಾಗಲಿಕ್ಕೆ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಅದನ್ನು ಇವತ್ತು ಮಾತಾಡಿದ್ದೀವಿ. ಇಷ್ಟು ಬೆಳೆ ವಿಮೆ ವಿಚಾರದೊಳಗೆ ಸರ್ ಅದನ್ನು ಇಲ್ಲ ಯಾವುದು ಇದಕ್ಕೆ ಹೌದು ಕೆಲವೊಂದಿಷ್ಟು ಆಗಿದಾವೆ ಹಿಂದೆ. ಅದಕ್ಕೆ ಈಗ ಅದು ಡೇಟ್ ಮುಗಿದಿದೆ. ಡೇಟ್ ಕೇಂದ್ರ ಸರ್ಕಾರದವರು ಕೊಡಬೇಕಾಗಿತ್ತು ಎಕ್ಸ್ಟೆನ್ಷನ್ನು. ಅದನ್ನೇ ಪ್ರಪೋಸಲ್ ಮಾಡಿ ಕಳಿಸೀನಿ ಅಂತ ಹೇಳಿದರು. ಸರ್ವರ್ ಸಮಸ್ಯೆ ಮತ್ತೊಂದು ಸಮಸ್ಯೆ ಆಗಿದೆ ಸಮಸ್ಯೆ ಅಂತ ಅನ್ನೋದಕ್ಕೆ ಕಳಿಸಿದ್ದೀವಿ. ಆದರೆ ಕೇಂದ್ರ ಸರ್ಕಾರ ಇಲ್ಲ ಅದನ್ನು ನಾನು ಕೇಳಿದೆ. ಅದನ್ನೇನು ಆ ರೀತಿ ಏನು ಆಗಿಲ್ಲ. ಎಲ್ಲರಿಗೂ ಒಂದೇ ಡೇಟ್ ಕೊಟ್ಟಿದ್ದಾರೆ. ರಾಯಚೂರು ಮತ್ತು ನಮ್ಮ ಭಾಗದೊಳಗೆ ಇಲ್ಲಿ ಏನು ನೆರಾವರಿ ಭಾಗ ಇರ್ತೈತೆ ಅಲ್ಲಿ ಒಂದು ಸ್ವಲ್ಪ ಎಕ್ಸ್ಟೆನ್ಷನ್ಗೆ ಟೈಮ್ ಕೊಟ್ಟಿದ್ದಾರೆ, ಬೆಳೆ ಕಡೆ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಅದನ್ನು ನಾನು ಕ್ಯಾಬಿನೆಟ್ ವಿಚಾರದಾಗ ಚರ್ಚೆ ಮಾಡ್ತೀನಿ. ಅದನ್ನು ಹಾಂ ಸರ್ ಅದನ್ನು ಮಾಡಿಸೋ ವ್ಯವಸ್ಥೆ ಮಾಡಿಸ್ತೀವಿ. ಇಷ್ಟು ಅಂತ ಕೇಳ್ತಾರಲ್ರಿ, ನಮ್ಮಲ್ಲಿ ಕೊಪ್ಪಳ ಜಿಲ್ಲಾ ಪೂರ್ತಿ ಬರಗಾಲ ಆಗೈತಿ. ಎಲ್ಲ ಶೇಂಗಾ ಒಣಗ್ಯಾವು, ಮೆಕ್ಕೆಜೋಳ ಒಣಗ್ಯಾವು, ಹೆಸರು ಒಣಗ್ಯಾವು, ತೊಗರಿ ಒಣಗ್ಯಾವು. ನಮ್ಮಲ್ಲಿ ಭಯಂಕರ ರೈತರಿಗೆ ಸಮಸ್ಯೆ ಆಗೈತಿ. ಆದ ಕಾರಣ ನಮ್ಮ ಶಿವರಾಜ್ ತಂಗಡಿಗೆಯವರು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರು ಅದಾರ. ನಮ್ಮ ತಾಲೂಕು ಬಸವರಾಜ ರಾಯರೆಡ್ಡಿ ಅವರು ಹೊಸ ನೂತನ ಸಚಿವರಾಗ್ಯಾರ. ಅವರು ಅಗ್ನಿ ಇಮಿಡಿಯೇಟ್ಲಿ ಆಗಿ ನಮ್ಮ ಯಲಬುರ್ಗಿ ತಾಲೂಕು ಮತ್ತು ಕೊಪ್ಪಳ ಜಿಲ್ಲಾ ಸಮೇತವಾಗಿ ಬರ ಘೋಷಣೆ ಮಾಡಿ ಇಮಿಡಿಯೇಟ್ಲಿ ಬರ ಪರಿಹಾರ ಎಕರೆಗೆ 25,000ರಿಂದ 30,000 ರೂಪಾಯಿ ಅಮೌಂಟ್ ಅನ್ನು ಹಾಕಿ ಮತ್ತು ಫಸಲ್ ಬಿಮಾ ಯೋಜನೆ ಎಲ್ಲಾ ರೈತರು ತುಂಬು ಅಂತಂದು ಎಲ್ಲಾ ಗೌರ್ಮೆಂಟ್ ಹೇಳಿದ ಪ್ರಕಾರ ಬೆಳೆ ವಿಮಾ ತುಂಬ್ಯಾರ. ಆದ ಕಾರಣ ಬೆಳೆ ವಿಮಾವನ್ನು ಇಮಿಡಿಯೇಟ್ಲಿ ಘೋಷಣೆ ಮಾಡಿ ಎಲ್ಲ ಬರ ಪರಿಹಾರವನ್ನು ಹಾಕಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ತಮ್ಮ ಹೆಸರು ಗೌಡಪ್ಪ ಮುದುಕಪ್ಪ ಕೋಳೂರು. ನೋಡ್ರಿ, ಈಗಾಗಲೇ ಸಚಿವರು ಈಗೇನ ಐತೆಲ್ಲ ಇವತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಬೆಳೆ ಸಮೀಕ್ಷೆ ಮಾಡ್ಯಾರ. ಸರ್ವೆ ಮಾಡಿದ್ದು ಅಲ್ಲ, ರೈತರ ಭೇಟಿ ನೀಡಿ ಸರ್ವೆ ಮಾಡಿದ್ರು. ಸರ್ವೆ ಮಾಡಿದ್ರ ಶೀಘ್ರದಲ್ಲಿ 1 ಎಕರೆಕ 25,000ರಿಂದ 30,000 ರೂಪಾಯಿ ಬರ ಪರಿಹಾರ ಮುಖ್ಯಮಂತ್ರಿಗಳಿಂದ ಶೀಘ್ರದಲ್ಲಿ ವರದಿ ಕೊಟ್ಟು ಆದೇಶ ಮಾಡಿಸಿ ಶೀಘ್ರದಲ್ಲಿ ಪರಿಹಾರನ ನೀಡಬೇಕು. ಆದ್ರೆ ಈಗೇನು ರೈತರು ಬೆಳೆ ತುಂಬಿರ್ತಾರ, ಬೆಳೆ ತುಂಬಿದ್ದು ಶೀಘ್ರದಲ್ಲಿ ಹಾಕಂತ ವ್ಯವಸ್ಥೆನ ಸರ್ಕಾರ ಮಾಡ್ಬೇಕು. ಕಾರಣ ಏನಾಗೈತೆ ಅಂದ್ರೆ ಈಗ ಈ ಸದ್ಯಕ್ಕೆ ತುಂಬಿದಂತ ರೈತರು ಕೆಲವು ಬರ ಬಿದ್ದೈತಿ, ಬರ್ತಾವ ಇಲ್ಲ ಅಂತೇಳಿ ಕೆಲವೊಬ್ರು ಇನ್ನೂ ರೈತರು ತುಂಬಿಲ್ಲ. ಎಷ್ಟೋ ಜನ ರೈತರು ಇದ್ರಲಿಂದ ಬೆಳೆ ತುಂಬೋದ್ರಿಂದ ಹೆಂಗ್ ಹೋಗ್ಕೊಂಡ್ರ ಆ ರೈತರಿಗೆ ಏನ್ ವ್ಯವಸ್ಥೆ ಮಾಡ್ತಾರೆ ಸರ್ಕಾರದಲ್ಲಿ ಚರ್ಚೆ ಮಾಡಿ ಅದು ಒಂದು ರೈತರಿಗೆ ಅದಕ್ಕೊಂದು ಯಾವ್ದೋ ಒಂದು ಪರಿಹಾರ ರೂಪದಂತ ಅನುಕೂಲತೆ ಮಾಡಿ ಕೊಡ್ಬೇಕು.
ಮಾಡಿಕೊಡ್ಬೇಕು. ಇದ್ರ ಜೊತೆಯಲ್ಲಿ ರೈತರು ಏನೈತಿ ಬೆಳೆ ಹಾಳಾಗಿ ಮೇಲೆ ಕಳೆದ ವರ್ಷ ಈ ವರ್ಷ ಹಾಳಾಗಿದಾರೆ. ಅದ್ರ ಜೊತೆಯಲ್ಲಿ ಏನಾಗತ್ತೆ ಅಂದ್ರೆ ಇವತ್ತು ಸರ್ಕಾರ ಏನೈತಿ ಅಂದ್ರೆ ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿರುವಂತ ಸಾಲನ ಕಡಿಗೆ 2 ಲಕ್ಷವರೆಗೆ ಬಡ್ಡಿ ಸಮೇತವಾಗಿ ಮನ್ನಾ ಮಾಡಿದ್ರ ಇನ್ನೂ ಎಲ್ಲ ರೈತರಿಗೆ ಅನುಕೂಲ ಆಗತ್ತೆ ಅಂತ ಹೇಳಿ ಈ ಮಾಧ್ಯಮ ಮೂಲಕ ನಾನು ಹೇಳ್ಬೇಕಾಗತ್ತೆ. ಇನ್ನೊಂದು ಏನಾಗತ್ತೆ ಅಂತಂದ್ರೆ ಕಳೆದ ವರ್ಷ ಇವತ್ತು ತಂಗಡಿಗೆ ತಮ್ಮ ಕ್ಷೇತ್ರಕ್ಕೆ ಕಷ್ಟ ಹಾಕೊಂಡು ಉಳಿತದ್ದು 4 ಕ್ಷೇತ್ರಕ್ಕೆ ಬೆಳೆ ಪರಿಹಾರ ಹಾಕ್ಲಿಲ್ಲ. ಅವರು ಹಾಕ್ತು ಅಂತ ಹೇಳಿದಾರೆ, ಹಾಕ್ಲಿಲ್ಲ. ಸರ್ವೇನೂ ಮಾಡ್ಲಿಲ್ಲ ಅವ್ರು. GPS ಏನು ಇದನ್ನ ಬೆಳೆಗೆ ಸಮೀಕ್ಷೆ ಮಾಡ್ಲಿಲ್ಲ. ಅವರು ಹಾಕ್ತು ಅಂತ ಹೇಳಿದ್ರು. ಆ ತರ ಏನಾರ ಆದ್ರ ಮತ್ತೆ ಇನ್ನು ಈ ವರ್ಷನೂ ಸರ್ವೆ ಮಾಡಿ ಇನ್ನು ಕೈ ಬಿಟ್ಟರು ಸಹಿತವಾಗಿ ನಾವು ಉಗ್ರ ಜಿಲ್ಲೆದಾಗ ಹೋರಾಟ ಮಾಡ್ಬೇಕಾಗುತ್ತೆ. ಆ ತರ ಇವತ್ತು ಉಗ್ರ ಹೋರಾಟಕ್ಕೆ ಇಲ್ಲಿಂದಂತಾಗ ನೋಡ್ಕೊಂಡು ಈ ವರ್ಷದ ಬೆಳೆ ಪರಿಹಾರ ಆಮೇಲೆ ಬೆಳೆ ವಿಮಾ ಎಲ್ಲವನ್ನು ಬಿಡುಗಡೆ ಮಾಡ್ಬೇಕಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಚಂದಪ್ಪ ಕುಳೂರು ಈ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಂಡಿ.